ಆದರೆ ಮಂಗಲ್ ಪಾಂಡೆಯನ್ನು ಸೆರೆ ಹಿಡಿದ ಬ್ರಿಟಿಷರು ಬ್ಯಾರಕಪುರದಲ್ಲಿ 1857ರಲ್ಲಿ ಗಲ್ಲಿಗೇರಿಸಿದರು. 1857ರ ಮಹಾದಂಗೆಯಲ್ಲಿ ವೀರಮರಣವನ್ನು ಅಪ್ಪುದವರಲ್ಲಿ ಪ್ರಮುಖರಾದವರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಕಾಶಿಯಲ್ಲಿ ಮರಾಠಿ ಕುಟುಂಬದಲ್ಲಿ ಜನಿಸಿದವರು. ಇವರ ಮದುವೆಯು ಝಾನ್ಸಿಯ ರಾಜನಾದ ಗಂಗಾಧರ ರಾವ್ ಅವರೊಂದಿಗೆ ಆಗಿತ್ತು. ಮದುವೆ ನಂತರ ಹುಟ್ಟಿದ ಮಗು 4ನೇ ತಿಂಗಳಲ್ಲಿ ತೀರಿಕೊಂಡಿತು. ನಂತರ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ದಾಮೋದರ್ ರಾವ್ ಎಂಬ ಬಾಲಕನನ್ನು ದತ್ತು ತೆಗೆದುಕೊಂಡರು. ಆಗ ಬ್ರಿಟಿಷ್ ಗವರ್ನರ್ ಲಾರ್ಡ್ ಡಾಲ್ಹೌಸಿ ಅವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನಿಯಮವನ್ನು ಜಾರಿಗೆ ತಂದು ಝಾನ್ಸಿಯ ರಾಜ್ಯವನ್ನು ಬ್ರಿಟಿಷರ ಸಾಮ್ರಾಜ್ಯಕ್ಕೆ ಸೇರಿಸಿದನು. ಇದರ ವಿರುದ್ಧ ಸಿಡಿದಂತ ರಾಣಿಯು ತನ್ನ ದತ್ತು ಮಗುವನ್ನು ಬೆನ್ನಿಗೆ ಕಟ್ಟಿಕೊಂಡು ಕುದುರೆಯ ಮೇಲೆ ಕುಳಿತು ಶೂರತನದಿಂದ ಯುದ್ಧ ಮಾಡುತ್ತಾಳೆ. ಆದರೆ ಗ್ವಾಲಿಯರ್ ಕೋಟೆಯ ಬಳಿ ಬಂದು ಹೋರಾಡುತ್ತಾ ಎಷ್ಟನೇ ವಯಸ್ಸಿನಲ್ಲಿ 29ನೇ ವಯಸ್ಸಿನಲ್ಲಿ ತನ್ನ ಪ್ರಾಣವನ್ನು ತ್ಯಾಗ ಮಾಡುತ್ತಾಳೆ. ಹೀಗೆ ನನ್ನ ಎಲ್ಲ ನಾಗರಿಕ ಬಂಧುಗಳೇ, ಬ್ರಿಟಿಷ್ ಗವರ್ನರ್ ಲಾರ್ಡ್ ಡಾಲ್ಹೌಸಿ ಅವರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾನೂನಿನಿಂದ ಬ್ರಿಟಿಷರ ವಿರುದ್ಧ ಹೋರಾಡಿದ ಇನ್ನೊಬ್ಬ ರಾಣಿ ಎಂದರೆ ಯಾರು? ಕರ್ನಾಟಕದ ಕಿತ್ತೂರು ರಾಣಿ ಚೆನ್ನಮ್ಮ ಅವರು. ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಅವರ ನಂಬಿಕೆಯ ಸೈನಿಕನಾಗಿದ್ದ ಸಂಗೊಳ್ಳಿ ರಾಯಣ್ಣವರ ಸಹಾಯದಿಂದ ಹೋರಾಡಿದಳು. ಆದರೆ ಸೆರೆ ಸಿಕ್ಕು ಜೈಲಿನಲ್ಲೇ ಮರಣವನ್ನು ಅಪ್ಪಿದರು. ಆದರೆ ಅವರ ನಂಬಿಕೆಯ ಸೈನಿಕನಾಗಿದ್ದ ಸಂಗೊಳ್ಳಿ ರಾಯಣ್ಣವರು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮುಂದುವರಿಸಿದರು. ಆದರೆ ಭಾರತ ದೇಶದ ಕುತಂತ್ರದಿಂದ ಸೆರೆ ಸಿಕ್ಕು ಜೈಲಿನಲ್ಲಿ ಬೆಳಗಾವಿ ಜಿಲ್ಲೆಯ ನಂದಗಡದಲ್ಲಿಯೇ ಗಲ್ಲಿಗೇರಿಸಿದರು. ನನ್ನ ಮೆಚ್ಚಿನ ದೇಶ ಪ್ರೇಮಿಗಳೇ, ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಟ